ನಮಸ್ಕಾರ ಸ್ನೇಹಿತರೆ. ಈ ಡಿವೈಸ್ ಬಂದು ಎಂಬ್ರಾಯ್ಡ್ರಿ ಮಷಿನ್ ಅವರ ಶಾಪ್ನಲ್ಲಿ ನಾನು ಈ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಬಂದಿದ್ದೇನೆ. ಈ ಡಿವೈಸ್ ಬಂದು ಬೀಡ್ಸ್ ವರ್ಕ್ ಹಾಕುತ್ತೆ. ಇದನ್ನು ನಾವು ಸಪ್ರೇಟಾಗಿ ಎಂಬ್ರಾಯ್ಡ್ರಿ ಮಿಷನ್ಗೆ ಸೆಟಪ್ ಮಾಡ್ಕೋಬೇಕಾಗುತ್ತೆ. ಅದು 70,000ದಿಂದ ಸ್ಟಾರ್ಟ್ ಆಗುತ್ತೆ. ಅದು 1,00,000 ಮೇಲೇ ಇದೆ. ಈ ಥರ ಮ್ಯಾರೇಜ್ ವರ್ಕಿಗೆಲ್ಲ ಮಗ್ಗಮ್ ಲುಕ್ ಕೊಡುತ್ತೆ. ಇದು ಈಗ ತುಂಬ ಟ್ರೆಂಡಿಯಾಗಿರೋದ್ರಿಂದ ಈ ಡಿವೈಸ್ ತುಂಬ ಜನ ಈ ಕ್ಲಿಪ್ಪಿಂಗ್ಸನ್ನು ನೋಡ್ಬೋದು. ಈ ಥರ ಡಿವೈಸ್ ಬೇಕಿದ್ರೆ ನೀವು ಬಿಗ್ ಮಿಷನ್ ಇದ್ದರೆ ಹಾಕಿಸ್ಕೊಳ್ಬೋದು. ಈಗ ತುಂಬ ಟ್ರೆಂಡಿಂಗ್ನಲ್ಲಿರೋದ್ರಿಂದ ತುಂಬ ಜನರು ಈ ಥರ ವರ್ಕನ್ನು ಕೇಳ್ತಾ ಇದ್ದಾರೆ. ಯಾವುದೇ ಬಿಗ್ ಮಿಷನ್ಗೂ ಸಹ ಇದನ್ನು ಅವರೇ ಕಂಪ್ನಿಯಿಂದನೇ ಬಂದು ಅಳವಡಿಸ್ಕೊಟ್ಟು ಹೋಗ್ತಾರೆ. ಅದು 70,000ದಿಂದನೇ ಸ್ಟಾರ್ಟ್ ಆಗುತ್ತೆ. ನಾವು ಎಷ್ಟು ನೀಡಲ್ಗೆ ಬೀಡ್ಸ್ ವರ್ಕನ್ನು ಸೆಟ್ ಮಾಡ್ತೀವಿ ಅನ್ನೋದ್ರಿಂದ ಮೇಲೆ ಚಾರ್ಜ್ ಆಗುತ್ತೆ. 1,00,000, 1,50,000 ಈ ಥರ ಮಿಷನ್ ವರ್ಕ್ ಮೇಲೆ ಅವರು ರೇಟನ್ನು ಫಿಕ್ಸ್ ಮಾಡಿರ್ತಾರೆ. ನೀವು ಬೇಕಿದ್ರೆ ಹಾಕಿಸ್ಕೊಳ್ಬೋದು. ಇದು ನಮ್ಮ ಮನೆಯಲ್ಲಿರುವ ಸಪೋಟ ಹಣ್ಣಿನ ಗಿಡ. ತಾವು ಈಗಾಗಲೇ ನೋಡಿರ್ಬೋದು. ಕಾಯಿಗಳು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಈ ಕಾಯಿಗಳನ್ನು ಇನ್ನೂ ಕಾಯಿದಾವಲ್ವ, ಸ್ವಲ್ಪ ದ್ವಾರಗಾಯ ಆದ ನಂತರ ಹುಲ್ಲಿನಲ್ಲಿಟ್ಟು ನಾವು ಇದನ್ನು ಹಣ್ಣು ಮಾಡಬೇಕಾಗತ್ತೆ. ಕೆಲವೊಂದಷ್ಟು ಪಕ್ಷಿಗಳ ಆಹಾರವಾಗ್ತವೆ, ಕೆಲವೊಂದಿಷ್ಟನ್ನು ನಾವು ಸಹ ಹಣ್ಣು ಮಾಡ್ಕೊಳ್ತೀವಿ. ಈ ಡಿಸೈನು ನೀವು ನೋಡಿದ್ದೀರಲ್ವ, ಯೆಲ್ಲೋ ಕಲರ್ ಸಾರಿ. ಆ ಸಾರಿಗೆ ಇದನ್ನು ವರ್ಕ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನ್ಯೂ ಡಿಸೈನ್ ಟ್ರೆಂಡಿಯಾಗಿತ್ತು. ಇದು ನೋಡಿ, ನಮ್ಮ ಮನೆ ಪಕ್ಕದವ್ರು ಸಾಕಿರುವ ಒಂದು ನಾಯಿ, ನಮ್ಮ ಜಿಮ್ಮಿ ನೋಡಿ ಈ ಥರ ಗುರಾಯಿಸ್ತಾ ಇತ್ತು. ಅದನ್ನು ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಈ ಡಿಸೈನ್ ಬಂದು ಕಟ್ ವರ್ಕಲ್ಲಿದೆ. ಇದು ತುಂಬ ಟ್ರೆಂಡಿ ಡಿಸೈನ್. ಏನಪ್ಪ ಈ ವಿಶೇಷತೆ ಏನಂದರೆ, ಲೈನ್ಸ್ ಡಿಸೈನ್ಸ್ ಬಂದು ಸ್ಲೀವ್ಸ್ಗೆ ಫ್ಲವರ್ ಎಲ್ಲ ಬಂದು ಕಟ್ ವರ್ಕ್ ಬಂದಿದೆ. ಹೂಗಳು ಸಹ ತುಂಬ ಚೆನ್ನಾಗಿ ನ್ಯಾಚುರಲ್ ಕಲರ್ನಲ್ಲೇ ಬಂದಿವೆ. ನೋಡೋಕ್ಕೇ ತುಂಬ ಖುಷಿ. ಈ ಥರ ಡಿಸೈನ್ನ ಆ ಸಾರಿಗೆ ಮ್ಯಾಚಿಂಗ್ ಇದೇ ಥರ ಬ್ಲೌಸ್ ಹಾಕಿ ಉಟ್ಕೊಂಡ್ಮೇಲೆ ಅದರಲ್ಲಿ ಬೇರೆ ತುಂಬಾ ಚೆನ್ನಾಗಿ ಬಂದಿದೆ. ಅದರಲ್ಲಿ ಜರಿ ವರ್ಕ್ ಮಾಡಿರೋದ್ರಿಂದ ಇನ್ನೂ ಸಹ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ಬ್ಲೌಸ್ ಹೊಲಿದ ನಂತರ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮೊದಲನೇ ಡಿಸೈನು. ಈ ಥರ ವರ್ಕ್ ಮಾಡಿದ್ದು ಬೇರೆ ಬೇರೆ ಟೈಪ್ ಮಾಡಿದ್ದೇವೆ. ಇದು ಇನ್ನೂ ಎಷ್ಟು ಜನ ಹಾಕ್ಸ್ಕೊತಾರೋ ನೋಡಬೇಕು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಡಿಸೈನು. ಇದು ಕಟ್ ವರ್ಕ್ ಬಂದು ಅವರು ಬಾರ್ಡರ್ನಲ್ಲೇ ಈ ಡಿಸೈನ್ ಹಾಕಿ ಅಂತ ಹೇಳಿದರು. ಅದಕ್ಕೆ ನಾನು ಬಾರ್ಡರ್ನಲ್ಲಿ ಅವರು ಮಾರ್ಕ್ ಹಾಕಿ ಇದೇ ಥರ ಬರಲಿ ಅಂತ ಹೇಳೋಗಿದ್ರಲ್ವ, ನಾನು ಅದೇ ಥರನೇ ವರ್ಕ್ ಮಾಡಿದ್ದೇನೆ. ಅವ್ರಿಗೆ ಇಷ್ಟ ಇದ್ದರೆ ಬಾರ್ಡರ್ ಸೇರಿಸಿ ಆ ಬ್ಲೌಸನ್ನು ಹೊಲಿಸ್ಕೊಳ್ಬೋದು. ಇಲ್ಲಪ್ಪ ನನಗೆ ಬಾರ್ಡರ್ ಬೇಡ ಅಂದರೆ ಈ ಕಟ್ ವರ್ಕಲ್ಲೇ ಹೊಲಿಸ್ಕೊಬೋದು. ನೋಡಿ, ನಮ್ಮ ಜಿಮ್ಮಿ ಆ ನಾಯಿನ ಹೇಗೆ ನಾಯಿ ಜೊತೆಗೆ ಆಟ ಆಡ್ತಾ ಇದೆ. ಇದು ಬಂದು ಬುಟ್ಟಿ. ಇದನ್ನು ಬಾರ್ಡರ್ನಲ್ಲಿ ಹಾಕಲಾಗುತ್ತೆ. ಕೆಳಗಡೆ ಬಾರ್ಡರ್ ಬರುತ್ತೆ, ಮೇಲ್ಬುಟ್ಟಿ. ಈಗ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಇಂಗಳ ಹಣ್ಣು ಅಂತ. ಈ ಇಂಗಳ ಹಣ್ಣು ಬಯಲು ಸೀಮೆ ಕಡೆ ಜಾಸ್ತಿ ಉಷ್ಣವಲಯದ ಪ್ರದೇಶಗಳಲ್ಲಿ ಬೆಳೆಯುತ್ತೆ.
ಇದನ್ನು ಉಪ್ಪಿನ ಜಾಡಿಯಲ್ಲೇ ಇಟ್ಟು ನಾವು ಇದನ್ನು ಹಣ್ಣನ್ನು ಬಳಸ್ಬೋದು. ಇದು ಜಾಂಡೀಸ್ಗೆ ರಾಮಬಾಣ. ಎಂಥ ಹಳೆಯ ಜ್ವರ ಇದ್ದರೂ ಈ ಹಣ್ಣಿನ ಸೇವನೆಯಿಂದ ಜ್ವರ ಕಂಟ್ರೋಲಿಗೆ ಬರುತ್ತೆ. ಇದನ್ನು ಆಯುರ್ವೇದಿಕ್ ತಜ್ಞರಿಂದ ಮಾಹಿತಿ ಪಡೆದು ನೀವು ಇದನ್ನು ಸೇವಿಸ್ಬೋದು. ಎಷ್ಟು ಪ್ರಮಾಣ ಅಂತ ಅವರಿಂದ ನೀವು ತಿಳ್ಕೊಬೇಕಾಗತ್ತೆ. ಉಪ್ಪಿನ ಜಾಡಿಯಲ್ಲಿ ಇಡಬಹುದು. ಈ ಗ್ರೀನ್ ಕಲರಲ್ಲಿ ಕಾಣ್ತಾ ಇದೆಯಲ್ವ ಬ್ಲೌಸು, ಇದಕ್ಕೂ ಸಹ ಅವರು ಕಟ್ ವರ್ಕನ್ನೇ ಹೇಳಿದರು. ನಾನು ಹಾಕಿರೋ ಬ್ಲೌಸ್ ಇಟ್ಟಿರ್ತೀನಲ್ಲವ ಫ್ರೆಂಡ್ಸ್, ಅದನ್ನೇ ನೋಡಿ ಅವರು ಈ ಥರ 2-3 ಡಿಸೈನು ಸೆಲೆಕ್ಟ್ ಮಾಡಿ ಇದೇ ಡಿಸೈನನ್ನು ಮದುವೆ ಮನೆಯವರು ಹೇಳಿ ಹೋಗಿದ್ರು. ಇದೇ ಥರ ನಾನು ಇನ್ನು 2-3 ಬ್ಲೌಸ್ಗೆ ವರ್ಕ್ ಮಾಡಬೇಕಾಗತ್ತೆ. ನಮ್ಮ ತಮ್ಮ ಇಲ್ಲಿ ನೋಡಿ ನಮ್ಮ ಜಿಮ್ಮಿ ಜೊತೆ ಥ್ಯಾಂಕ್ ಯು ಅಂತ ಕೇಳ್ತಾ ಇದ್ದಾನೆ. ಜಿಮ್ಮಿ ಥ್ಯಾಂಕ್ ಯು ಕೊಡ್ತಾ ಇದೆ. ಇದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದೆ, ತುಂಬ ವೈರಲ್ ಆಗಿದೆ. ಒಂದೇ ದಿನಕ್ಕೆ 2K ವ್ಯೂಸ್ ಆಗಿದೆ. ಸುಮ್ಮನೆ ತಮಾಷೆಗೆ ಅಂತ ಹಾಕಿದ ವಿಡಿಯೋ ತುಂಬ ವೈರಲ್ ಆಗಿತ್ತು. ಎಷ್ಟು ಚೆನ್ನಾಗಿ ನಮ್ಮ ಜಿಮ್ಮಿ ಥ್ಯಾಂಕ್ ಯು ಕೊಡ್ತಾ ಇದೆ. ಈಗ ಹೊರಗಡೆ ಹೋಗೋಕ್ಕೆ ಕಾಯ್ತಾ ಇದೆ. ಯಾರಾದರೂ ಗೇಟ್ ತೆಗೆದ್ರೆ ಸಾಕು ಹೊರಗಡೆ ಹೋಗಬೇಕು ಅಂತ ಕಾಯ್ತಾನೇ ಇದೆ. ಇದು ನನ್ನ ತಂಗಿಯ ಸೀರೆ. ಅವರು ಸೀರೆಯನ್ನು ಕೊಟ್ಟಿದ್ದರು, ಇದನ್ನು ಹಾಕಿದ್ದೆ. ಇದು ಕಸ್ಟಮರ್ ಬಂದು ಸಿಂಪಲ್ ವರ್ಕ್ ಇರಲಿ, ನಮಗೆ ಈ ಥರ ಚಿಕ್ಕ ಚಿಕ್ಕ ಬುಟೀಸ್ ಹಾಕ್ಕೊಡಿ, ನಾವು ಡೋರಿಗೆ ಹಾಕ್ತೀವಿ ಅಂತ ಹೇಳಿದರು. ಇದು ನಾನು ಫ್ರೇಮ್ನಿಂದ ತೆಗಿತಾ ಇದ್ದೆ ಮತ್ತು ವಿಡಿಯೋ ಮಾಡಿದೆ. ನೋಡಿ ಇದೇ ಥರನೇ ಬ್ಲೌಸ್ ವರ್ಕ್ ಆರ್ಡರ್ಸ್ ಬಂದಿವೆ. 2-3 ಡಿಸೈನ್ಗೆ ಅಂತ ಹೇಳಿದ್ನಲ್ವ, ಅದರಲ್ಲಿ ಇದು ಒಂದು. ಇದನ್ನು ಡಿಸೈನ್ ಸಹ ನಾನು ಶಾರ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಈ ಲೈನ್ಸ್ ಡಿಸೈನ್ಸ್ ಸಹ ಇತ್ತೀಚೆಗೆ ತುಂಬ ಟ್ರೆಂಡಿ ಆಗಿದೆ. ಮದುವೆಗಳಲ್ಲಿ ಜನ ಸ್ವಲ್ಪ ಇನ್ನೂ ಲುಕ್ ಚೆನ್ನಾಗಿ ಬರಬೇಕು ಬ್ಲೌಸಿಂದು ಅಂತಂದರೆ ಲೈನ್ ಡಿಸೈನ್ಸನ್ನೇ ಹಾಕಿಸ್ಕೊಳ್ತಾ ಇದ್ದಾರೆ. ಅದು ಮಗ್ಗಮ್ ವರ್ಕ್ ಇರಲಿ, ಎಂಬ್ರಾಯ್ಡ್ರಿ ವರ್ಕ್ ಇರಲಿ, ಈ ಥರ ಲೈನ್ಸ್ ಡಿಸೈನ್ಸನ್ನು ಅವರು ಇದು ಕುಂದನ್ ಹಚ್ಚಿದ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಲೈನ್ಸ್ ಡಿಸೈನ್ಸ್ ಟ್ರೆಂಡಿಂಗ್ನಲ್ಲಿರೋದ್ರಿಂದ ಕೆಲವೊಮ್ಮೆ ನಮಗೆ ಪದೇ ಪದೇ ಇದೇ ವರ್ಕ್ಗಳು ಕಂಟಿನ್ಯೂ ಆಗಿಬಿಡುತ್ತೆ. ಇದು ನಮ್ಮ ಮನೆಯ ಟೈಲರ್ ಇರುವ ಒಂದು ಪುಟ್ಟ ಗಾರ್ಡನ್. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಅವರು ಪುಟ್ಟ ಗಾರ್ಡನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಕೇರ್ ತಗೊತಾರೆ ಗಿಡಗಳಿಗೆಲ್ಲ. ಅವರು ತರಗೆಲೆ ಗೊಬ್ಬರ ಮಾಡಿ ಹಾಕ್ತಾರೆ. ಮತ್ತು ಸಾವಯವ ರಾಸಾಯನಿಕಗಳನ್ನು ಅವರು ಸಿಂಪಡಿಸೋದಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಮನೆಯಲ್ಲೇ ಮಾಡಿದ ಗೊಬ್ಬರ ಮತ್ತು ಗೋಮೂತ್ರ ಈ ಥರ ಸಿಂಪಡಣೆ ಮಾಡಿ ಕೀಟನಾಶಕ ಬಳಸದೆ ತುಂಬ ಆರ್ಗ್ಯಾನಿಕ್ಕಾಗಿ ಈ ತೋಟನ ಅವರು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಇದು ಅವ್ರ ಕಾಂಪೌಂಡ್ನಲ್ಲೇ ಹೊರಗಡೆ ಅರಳಿರುವ ಹೂವುಗಳು. ನಾನು ಆಗಲೇ ತೋರಿಸಿದ್ನಲ್ವ ಲೈನ್ಸ್ ಡಿಸೈನ್ಸ್, ಅದೇ ಥರ 2 ಸಾರಿನ ಅವ್ರು ಕೊಟ್ಟಿದ್ದರು. 2 ಸಾರಿದು ಸೇಮ್ ಸಾರಿ, 2 ಬ್ಲೌಸು ಸೇಮ್, ಇದು ವರ್ಕು ಸೇಮು. ಅದನ್ನು ಈಗ ಸೆಂಡ್ ಮಾಡ್ತಾ ಇದ್ದೀನಿ. ಒಂದೇ ಮನೆಯವರು, ಅವರು ಒಂದು ವೇಳೆ ಸಿಸ್ಟರ್ಸ್ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೇನೆ. ಸೇಮ್ ಡಿಸೈನ್, ಸೇಮ್ ಕಲರ್ ಒಂದೇ ಮನೆಯವರು ಕೊಟ್ಟಿದ್ದಾರೆ ಅನ್ನೋದು ನನಗೆ ಹಾಗೆ ಅನಿಸಿದೆ.
ಈ ಹಳದಿ ಹೂಗಳನ್ನು ಸಾಯಿಬಾಬಾ ದೇವರಿಗೆ ತುಂಬ ಜನ ತಗೊಂಡು ಹೋಗ್ತಾರೆ. ನೋಡಿ, ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಬಿಡುತ್ತೆ. ನೀವು ಆಗಲೇ ನೋಡಿರ್ಬೋದಲ್ಲ ನೀವು, ಮೋಸಂಬಿ ಗಿಡಗಳು ಇನ್ನು ಕಾಯಿವೆ. ಹಣ್ಣಾಗೋಕ್ಕೆ ಇನ್ನೂ ಒಂದು ವಾರ ತೊಗೋಬೋದು. ಹಣ್ಣಾಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನ್ಯಾಚುರಲ್ ಆಗಿರುತ್ತಲ್ವ. ಹೀಗೆ ಬ್ಲೌಸ್ ಡಿಸೈನ್ಸ್ ರನ್ ಆಗ್ತಾನೇ ಇದೆ. ಝರಿ ವರ್ಕ್ ಹಾಕಿರೋದ್ರಿಂದ ಫಿನಿಶಿಂಗ್ ತುಂಬ ನೀಟಾಗಿ ಬಂದಿದೆ. ಈ ಥರ ಬುಟ್ಟಿ ಕಾಣ್ತಾ ಇದ್ವಲ್ಲ, ಅವರು ಆ ಬುಟ್ಟಿ ಬೇಡ ಮೇಡಮ್, ನಮಗೆ ಬಾರ್ಡರು ಅಷ್ಟೇ ಹಾಕಿ ಆ ಥರ ಬುಟ್ಟೀಸ್ ನಮಗೆ